ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಕೆ ಗಾಂಧಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಯಿದೆ, ನಮ್ಮದು ಸ್ನೇಹಾಲಯಂ ಕ್ರಿಯೇಷನ್ಸ್ ಅಂತ ಒಂದು ಸಂಸ್ಥೆ ಇದೆ. ಇದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆ. ನಾವು ನಮ್ಮ ಸಂಸ್ಥೆಯ ಮುಖಾಂತರ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಏನಪ್ಪ ಅಂತಂದರೆ, ಸಿನಿಮಾ ಸೋತರು ಸಿನಿಮಾ ನಿರ್ಮಾಪಕ ಸೋಲಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮದು. ಅದರಿಂದ ತುಂಬ ಚಿಕ್ಕ ಬಜೆಟ್ಗಳಲ್ಲಿ ನಾವು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇರ್ತೀವಿ. ಈಗಾಗಲೇ ಮುಗಿಲ ಮಲ್ಲಿಗೆ ಮತ್ತು ಶಿಲ್ಪಾ ಶ್ರೀನಿವಾಸ್ ಅಂತ 2 ಸಿನಿಮಾಗಳನ್ನು ಮಾಡಿದ್ದೀವಿ. ಈಗ ಶಿಲ್ಪಾ ಶ್ರೀನಿವಾಸ್ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಮುಗಿಲ ಮಲ್ಲಿಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹಂತದಲ್ಲಿದೆ. ನೆಕ್ಸ್ಟ್ ಈಗ ಚಂದ್ರಗಿರಿ ಅಂತ ಒಂದು ಸಿನಿಮಾವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಚಂದ್ರಗಿರಿ ಅನ್ನೋ ಒಂದು ಟೈಟ್ಲನ್ನು ಚೇಂಜ್ ಮಾಡಿ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರೋದಿಲ್ಲ ಅಂತ ಟೈಟ್ಲ್ ಸಮೇತ ಅದಕ್ಕೆ ಅಳವಡಿಸಿದ್ದೀವಿ. ಅತಿ ಶೀಘ್ರದಲ್ಲೇ ಅದೂ ಪ್ರಾರಂಭ ಆಗ್ತಾ ಇದೆ. ಈಗ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಯಾರು ಬೇಕಾದರೂ ನಮ್ಮ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ ಏನಪ್ಪ ಅಂತಂದರೆ, ಕೇವಲ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್. ಒಂದು ಶೇರ್ ಬಂದು 50,000. 3 ತಿಂಗಳಲ್ಲಿ ಅಂದರೆ 90 ದಿನದಲ್ಲಿ ನಿಮಗೆ 30% ಲಾಭವನ್ನು 3 ಮಂತ್ಸ್ ಅಂದರೆ ಅಲ್ಲಿಗೆ ಮಂತ್ಗೆ 10% ಆಯಿತು. 10% 3 ತಿಂಗಳು ಅಂದರೆ 30% ಆಯಿತು. ಲಾಭವನ್ನು ಸಮೇತ ಹಾಕಿ ನಿಮ್ಮ ಅಮೌಂಟನ್ನು ನಿಮಗೆ ಕೊಳ್ಳಾಗುತ್ತೆ. ಅದಕ್ಕೆ ಸೂಕ್ತವಾದ ಅಗ್ರಿಮೆಂಟ್ಸು ಪ್ರತಿಯೊಂದು ಇರುತ್ತೆ. ಎರಡನೇದಾಗಿ, ನಾವು ಏನು ಪ್ರಾಜೆಕ್ಟ್ ಮಾಡ್ತೀವೋ ಅದರಲ್ಲಿ ನೀವು ಪಾಲುದಾರರಾಗಿರ್ತೀರ. ಅಂದರೆ ಸಹ ನಿರ್ಮಾಪಕರು ಅನ್ನುವ ಹೆಸರನ್ನು ಸಮೇತ ಬಿಗ್ ಸ್ಕ್ರೀನ್ ಮೇಲೆ ಇಳ್ಳಾಗುತ್ತೆ. ಜೊತೆಗೆ ಈ ಚಿತ್ರದಲ್ಲಿ ನಟಿಸಬೇಕು ಅನ್ನುವ ಆಸಕ್ತಿ ಇದ್ದರೆ, ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಅವಕಾಶವೂ ಸಮೇತ ಇರುತ್ತೆ. ನಿರ್ದೇಶನವನ್ನು ಕಲಿಯಬೇಕು ಅಂತ ಆಸಕ್ತಿ ಇದ್ದರೆ ಅದಕ್ಕೂ ಅವಕಾಶವಿರುತ್ತೆ. ಜೊತೆಗೆ ಚಿತ್ರೀಕರಣದ ಸಮಯದಲ್ಲಿ ನಿಮಗೆ ಊಟ, ತಿಂಡಿ, ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸಿನಿಮಾ ಸೋಲಾಗಲಿ ಗೆಲುವಾಗಲಿ, ಸಿನಿಮಾ ಬಿಡುಗಡೆಯ ದಿನ ನಿಮ್ಮ ಅಮೌಂಟನ್ನು ನಿಮಗೆ ರಿಟರ್ನ್ ಕೊಳ್ಳಾಗುತ್ತೆ. ನೋಡಿ, ಈ ಥರ ಒಂದು ಬೆನಿಫಿಟ್ಸ್ ಬೇರೆ ಯಾವ ಪ್ರಾಜೆಕ್ಟ್ಗಳಲ್ಲೂ ನಿಮಗೆ ಸಿಗೋದಿಲ್ಲ. ಇನ್ಕ್ಲೂಡಿಂಗ್ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಸಿನಿಮಾ ಸೋಲಾಗುತ್ತೋ ಗೆಲುವಾಗುತ್ತೋ, ಹಾಕಿರೋ ಅಮೌಂಟ್ ಎಲ್ಲೊಟ್ಟೋಗುತ್ತೋ ಅನ್ನೋದು ಭಯ ಕಾಡ್ತಾ ಇರ್ತದೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಸೋಲಾಗಲಿ ಗೆಲುವಾಗಲಿ ನಿಮ್ಮ ಅಮೌಂಟ್ ನಿಮಗೆ ರಿಟರ್ನ್ ಇರುತ್ತೆ. ಇನ್ಕ್ಲೂಡ್ 10% ಲಾಭದಲ್ಲಿ ನೀವು ಇರ್ತೀರಾ. ಪ್ರತಿ ತಿಂಗಳು 10% ಲಾಭದಲ್ಲಿ ನೀವು ಇರ್ತೀರಾ. ಜೊತೆಗೆ ಸೂಕ್ತವಾದ ಅಗ್ರಿಮೆಂಟ್ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಾಗ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ತೊಡಕೋಬಾರ್ದು? ಒಳ್ಳೆಯ ಲಾಭ ಇದೆ, ಅವಕಾಶ ಇದೆ. ಎಷ್ಟೋ ಜನ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಕಲಿತು ನಾವು ಅಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡು ಆಮೇಲೆ ಎಲ್ಲೋ ಆಪರ್ಚುನಿಟಿ ಸಿಗುತ್ತೆ ಅಂದ್ಕೊಳ್ತಾರೆ. ಆದರೆ ಆಪರ್ಚುನಿಟಿ ಸಿಗೋದಿಲ್ಲ. ಇಲ್ಲಿ ನೀವೇ ನಿರ್ಮಾಪಕರಾಗಿರ್ತೀರ. ಜೊತೆಗೆ ಇದೊಂಥರ ನಿಮಗೆ ಎಕ್ಸಾಂಪಲ್ ಬಡ್ಡಿ ಕೊಡ್ತೀವಿ ಅಂತ ಹೇಳ್ತೀರಲ್ಲ, ಬಡ್ಡಿಗೆ 10% ಬಡ್ಡಿ ಕೊಡ್ತೀವಪ್ಪ ಅಂತ ಹೇಳ್ದಂಗೆ ಆ ಲೆಕ್ಕದಲ್ಲಿ ಆಗ್ತಿದ್ದು. ಬಟ್ ನಾವು ಬಡ್ಡಿ ಅದು ಇದು ಅಂತೀರ, ಇದನ್ನು ಇನ್ವೆಸ್ಟ್ಮೆಂಟನ್ನು ಶೇರ್ ರೂಪದಲ್ಲಿ ನಿಮಗೆ ಲಾಭವನ್ನು ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು 3 ಮಂತ್ಸ್ ನೀವು ಬ್ಯಾಂಕಲ್ಲಿ ಒಂದು 50,000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಕೊಡೋದು ನಿಮ್ಗೆ 2%, 2.5%, 3% ಕೊಡುತ್ತೆ. ಆದರೆ ನಾವು 10% ಕೊಡ್ತಾ ಇದ್ದೀವಿ ಅಲ್ವಾ? ಸೊ ಆದರೆ ಇದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲ. ಒಂದು ಸ್ನೇಹಾಲಯ ಅನ್ನೋ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಒಗ್ಗೂಡಿ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿ ಮಾಡ್ತೀವಿ. ಸರ್, ಹಾಗಾದರೆ ನೀವು ಸೋಲಾಗಲಿ ಗೆಲುವಾಗಲಿ ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಲ್ಲ, ಹೇಗೆ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಎಸ್, ಅದಕ್ಕೆ ಆನ್ಸರ್ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಏನಪ್ಪ ಅಂದರೆ, ನಾವು ಮಾಡೋದೇ ಚಿಕ್ಕ ಬಜೆಟಲ್ಲಿ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ಸಿನಿಮಾ ಬಿಟ್ಟು ಬೇರೆ ಯಾವ್ದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಚಿಕ್ಕ ಬಜೆಟಲ್ಲಿ ಮಾಡಿದಾಗ ನಮಗೆ ಸೋರ್ಸಸ್ ಇದೆ. ಹೇಗಪ್ಪ ಅಂತಂದರೆ, ಒಂದು ಡಬ್ಬಿಂಗ್ ರೈಟ್ಸು, ಒಂದು ಸ್ಯಾಟಲೈಟ್ ರೈಟ್ಸು, ಒಂದು ಆಡಿಯೋ ರೈಟ್ಸು, ಸರ್ಕಾರದಿಂದ ಸಿಗುವ ಸಹಾಯಧನ. ಸರ್, ಎಲ್ಲ ಪಿಕ್ಚರ್ಗಳಿಗೂ ಸಹಾಯಧನ ಸಿಗುತ್ತಾ? ಅದು ಬರೋ ಅಷ್ಟೊತ್ತಿಗೆ ಇವಾಗ ಸುಮಾರು 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಬರೋ ಅಷ್ಟೊತ್ತಿಗೆ ಎಷ್ಟೋ ದಿನಗಳಾಗುತ್ತೆ. ಹೌದು, ಎಷ್ಟೋ ದಿನಗಳಾಗುತ್ತೆ. ಆದರೆ ಇದೇ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಹಾಯಧನವನ್ನು ನಾವು ಎಂದಿಗೂ ಇನ್ನು 10 ವರ್ಷಕ್ಕೆ ಬರಲಿ ನಾವು ತಗೊಳ್ತೀವಿ. ಅದರ ರೈಟ್ಸನ್ನು ನಮಗೆ ಬರೆದು ಕೊಡಿ, ಫಸ್ಟೇ ನಾವು ನಿಮ್ಗೆ ಅಮೌಂಟ್ ಕೊಡ್ತೀವಿ ಅಂತೇಳಿ ಒಂದಷ್ಟು ಕಮಿಷನ್ ಹಿಡ್ಕೊಂಡು ತಗೊಳ್ಳೋಂಥವು ಆ ಥರ ಒಂದಷ್ಟು ಟೀಮ್ಸ್ ನಮ್ಮಲ್ಲಿದೆ.
ಕೊಟ್ಟಿದ್ದೀವಿ. ಫಸ್ಟೇ ಅಮೌಂಟನ್ನು ಕೊಡ್ತಾರೆ, ಸಹಾಯಧನ ಬಂದಾಗ ಅವರು ಅದನ್ನು ತಗೊಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ನಾವು ಅವ್ರಿಗೆ ಒದಗಿಸ್ಕೊಡ್ಬೇಕಾಗುತ್ತೆ, ಒದಗಿಸ್ಕೊಡ್ತೀವಿ ಕೂಡ. ನಮಗೇನು ಇನ್ವೆಸ್ಟ್ಮೆಂಟ್ ಮಾಡಿರೋರು ಅಂಥವ್ರಿಗೆ ನಾವು ಯಾವ ರೀತಿ ಹೇಳಿರ್ತೀವಿ, ಏನು ಪರ್ಸೆಂಟೇಜ್ ಹೇಳಿರ್ತೀವಿ, ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನು ಫಸ್ಟ್ ಕೊಟ್ಬಿಟ್ಟು ಜೊತೆಗೆ ಆ ಲಾಭಾಂಶವನ್ನು ಸಮೇತ ನೀಡ್ತೀವಿ ಅಂತ ಹೇಳ್ತಾ ಇದ್ವಿ. ಇಂಥ ಆಪರ್ಚುನಿಟಿನ ಬಳಸ್ಕೊಳ್ಬೇಕು ಅನ್ನೋ ಆಸಕ್ತಿ ಇರೋರು ಯಾರು ಬೇಕಾದ್ರೆ ಅದನ್ನು ಬಳಸ್ಕೊಂಡು ಸಿನಿಮಾ ಮಾಡಬೇಕು ಅಂತ ಕನಸಿರೋಂಥವರು, ಸಿನಿಮಾಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವಕಾಶ ಸಿಗುತ್ತೆ ಅಲ್ಲ, ಇಲ್ಲಿ ಅವಕಾಶದ ಜೊತೆಗೆ ನಿಮ್ಮ ಅಮೌಂಟು ನಿಮ್ಗೆ ರಿಟರ್ನ್ ಇರುತ್ತೆ ವಿತ್ ಲಾಭದ ಸಮೇತ ಅಂತೇಳಿ ಹೇಳ್ತಾ, ಸೊ ಯಾರಿಗೆ ಆಸಕ್ತಿ ಇದ್ದರೂ ಸ್ನೇಹಾಲಯ ಸಂಸ್ಥೆಯ ಜೊತೆಗೂಡಿ ಒಂದು ಪ್ರಾಜೆಕ್ಟನ್ನು ಮುನ್ನಡೆಸೋಕ್ಕೆ ದಯವಿಟ್ಟು ನನ್ನ ನಂಬರು 9000044457 ಬನ್ನಿ, ಜೊತೆ ಸೇರೋಣ, ನಾವೆಲ್ಲರೂ ಜೊತೆಗೂಡಿ ಒಂದು ಪ್ರಾಜೆಕ್ಟನ್ನು ಮೂವ್ ಮಾಡ್ತಾ ಹೋಗೋಣ. ಇನ್ಕ್ಲೂಡ್ ಅವಕಾಶ, ಲಾಭ, ನಿಮ್ಮ ಅಮೌಂಟು ನಿಮಗೆ ಇರುತ್ತೆ. ಇಂಥ ಆಪರ್ಚುನಿಟಿ ಮತ್ತೆಲ್ಲೂ ಸಿಗಲ್ಲ ಅಂತ ಹೇಳ್ತಾ ನಿಮ್ಮ ಆಕೆಗೆ ಧನ್ಯವಾದಗಳು.